ಫಾದರ್, ಬರೋದೇ ಕೇಳಿದಿರಾ ಫಾದರ್? ಹಾಂ, ನಮ್ಮ ಪ್ಯಾಟ್ರಿಕ್ ತಂದೆಯಾಗಿದ್ದಾನೆ. ಅವನಿಗೆ ಹೆಣ್ಮಗು ಆಗಿದೆ. ತುಂಬ ಖುಷಿ ಆಯಿತು ಫಾದರ್. ಕೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ನೀವಿಬ್ರು ನಾನು ಬಿಟ್ಟು ದೂರ ಇರ್ತಾನೆ ಇರಲಿಲ್ಲ. ನಾನೆಲ್ಲಾದರೂ ಹೊರಗಡೆ ಹೋದರೂ ಕೂಡ ನಾನು ವಾಪಸ್ ಬರೋವರೆಗೂ ಊಟ ಮಾಡ್ತೀನಿ ಕಾಯ್ತಿದ್ರಿ. ನಿನಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡ್ತಿದ್ದೆ. ಆದರೆ ಪ್ಯಾಟ್ರಿಕ್ಗೆ ಏನು ಹೇಳಿದ್ರು ಸಮಾಧಾನನೇ ಆಗ್ತಿರ್ಲಿಲ್ಲ. ಜ್ಞಾಪಕ ಇದೆ ಫಾದರ್. ಹೇಗಿದ್ದ ಪ್ಯಾಟ್ರಿಕ್? ಈಗ ಅವನಿಗೂ ಒಂದು ಕುಟುಂಬ ಅಂತಾಗಿ ತುಂಬ ಸಂತೋಷವಾಗಿದ್ದಾನೆ. ಆದರೆ ನಿನ್ನ ವಿಷಯದಲ್ಲಿ ನನಗೆ ಸ್ವಲ್ಪ ಯೋಚನೆ ಆಗಿದೆ. ನೀವು ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ಫಾದರ್. ನೀನು ನೀನು ಚರ್ಚ್ ಬಿಟ್ಟು ಹೊರಗೋಗ್ಬೇಕು. ಯಾವುದಾದ್ರೂ ಒಳ್ಳೆ ಕೆಲಸನೋ ವ್ಯಾಪಾರನೋ ನೋಡಿಕೊಂಡು ಒಳ್ಳೆ ಕುಟುಂಬ ಮಾಡಿಕೊಂಡು ಸಂತೋಷವಾಗಿರಬೇಕು. ಫಾದರ್, ನನಗೆ ನೀವು ಮತ್ತೆ ಚರ್ಚ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಫಾದರ್. ಅದೇ ನಿನ್ನ ಸಮಸ್ಯೆ ಆಗಿರೋದು. ನನ್ನನ್ನು ಮತ್ತೆ ಈ ಚರ್ಚನ್ನ ಬಿಟ್ಟು ಒಂದು ಸುಂದರವಾದ ಪ್ರಪಂಚ ಇದೆ. ಹಾಗಾದರೆ ನಾನು ನಿಮ್ಮ ಥರ ಫಾದರ್ ಆಗಕ್ಕಾಗಲ್ವಾ ಫಾದರ್? ಭಗವಂತನ ಸೇವೆ ಮಾಡೋದು ಅದು ನಮ್ಮ ನಿರ್ಧಾರಕ್ಕೆ ಮೀರಿದ್ದು. ನಮ್ಮ ಪರಿಸ್ಥಿತಿಯನ್ನು ಮುಂದಿಟ್ಕೊಂಡು ಆ ನಿರ್ಧಾರಕ್ಕೆ ಬರಬಾರ್ದು. ನೀನು ಫಾದರ್ ಆಗಬೇಕು ಅಂತ ಆ ಭಗವಂತ ಏನಾದರೂ ಬರೆದಿದ್ರೆ ಅದನ್ನು ಯಾರ ಕೈಲೂ ತಪ್ಸಕ್ಕಾಗಲ್ಲ. ನೀನು ಈ ಜಾಗ ಬಿಟ್ಟು ಮೊದಲು ಹೊರಗಡೆ ಹೋಗು. ಈ ಪ್ರಪಂಚ ನಿನಗೋಸ್ಕರ ಕೆಲವು ಅಚ್ಚರಿ ಕುತೂಹಲಗಳನ್ನ ಇಟ್ಕೊಂಡು ಕಾಯ್ತಾ ಇದೆ. ಒಂದು ವೇಳೆ ಅದು ನನಗಿಷ್ಟ ಆಗಿಲ್ಲ ಅಂದರೆ ನಾನು ವಾಪಸ್ ಬರಬಹುದಲ್ವಾ? ಎಲ್ಲ ಭಗವಂತನಿಚ್ಛೆ. ಇಲ್ಲಿಂದ ನೀನು ಹೊರಗಡೆ ಹೋಗಬೇಕು ಅಂತ ಆ ಭಗವಂತ ಹೇಗೆ ತೀರ್ಮಾನ ಮಾಡಿದನೋ ಅದೇ ರೀತಿ ನೀನು ವಾಪಸ್ ಬರೋದಿಕ್ಕೋ ಆ ಭಗವಂತನೇ ತೀರ್ಮಾನ ಮಾಡಬೇಕು. ಗಾಡ್ ಬ್ಲೆಸ್ ಯು ಮೈ ಸನ್.